ಓಕೆ, ಸೊ ಈಗ ಡಿಸೈನ್ ಆಫ್ ಟೆನ್ಷನ್ ಮೆಂಬರ್ ಡಿಸೈನ್ ಮಾಡೋಣ. ಇದೊಂದು ಬೇಸಿಕ್ ಪ್ರಾಬ್ಲಮು. ಓಕೆ, ಸೊ ಪ್ಲೇಟ್ ಡೈಮೆನ್ಷನ್ ಕೊಟ್ಟಿದ್ದಾರೆ 130/12 mm ಅಂತ. ಆಮೇಲೆ ಡಯಾಮೀಟರ್ ಕೊಟ್ಟಿದ್ದಾರೆ ಆಫ್ ದ ಬೋಲ್ಟು. ಆಮೇಲೆ ಸ್ಟೀಲ್ ಗ್ರೇಟ್ ಕೊಟ್ಟಿದ್ದಾರೆ FE 410. ಸೊ ಇಲ್ಲಿದೆ 130 ಡೈಮೆನ್ಷನ್ ಬಂದುಬಿಟ್ಟು 130, ಥಿಕ್ನೆಸ್ ಆಫ್ ದ ಇದು ಪ್ಲೇಟ್ ಥಿಕ್ನೆಸ್ ಬಂದುಬಿಟ್ಟು 12 mm. ಈಗ ಎಷ್ಟು ಬೋಲ್ಟ್ಸ್ ಇದೆ ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ, ಅಷ್ಟು ಶೋನ್ ಇನ್ ದಿ ಫಿಗರ್ ಅಂತಿದೆಯಲ್ಲ. ಇವಾಗ ಇದೆಷ್ಟಿದೆ ಅಂದರೆ 4 ನಂಬರ್ ಆಫ್ ಬೋಲ್ಟ್ಸ್ ಇದೆ, 16 mm ಡಯಾಮೀಟರ್ ಇದೆ. ಓಕೆ, ಸೊ ಪಿಚ್ ಕೊಟ್ಟಿದ್ದಾರೆ, ಎಡ್ಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಪಿಚ್ ಬಂದುಬಿಟ್ಟು 60, ಎಡ್ಜ್ ಡಿಸ್ಟೆನ್ಸ್ ಬಂದುಬಿಟ್ಟು 35. ಆಯಿತಾ. ಸೊ ಇವಾಗ ಡಿಸೈನ್ ಸ್ಟ್ರೆಂತ್ ಆಫ್ ದ ಪ್ಲೇಟ್ ಅಂದರೆ ಇವಾಗ ನೀವು 3 ಪ್ಯಾರಾಮೀಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಒಂದು ಈಲ್ಡಿಂಗ್ ಸ್ಟ್ರೆಂತು, ರಪ್ಚರ್ ಸ್ಟ್ರೆಂತು ಮತ್ತು ಬ್ಲಾಕ್ ಶಿಯರು. ಈಲ್ಡಿಂಗ್ ಸ್ಟ್ರೆಂತು, ರಪ್ಚರ್ ಸ್ಟ್ರೆಂತು, ಬ್ಲಾಕ್ ಶಿಯರಲ್ಲಿ ಯಾವುದು, ಈ ಮೂರಲ್ಲಿ ಯಾವುದು ತುಂಬ ಕಮ್ಮಿ ಬರುತ್ತೆ, ಲೀಸ್ಟ್ ಬರುತ್ತೆ, ಅದು ಸ್ಟ್ರೆಂತ್ ಆಫ್ ದ ಪ್ಲೇಟು. ಆಯಿತಾ. ಸೊ ಇದು ನಿಮಗೆ ಈಲ್ಡಿಂಗು, ರಪ್ಚರು, ಬ್ಲಾಕ್ ಶಿಯರು ಇದು ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಸಿಗುತ್ತೆ IS 800 ಪೇಜ್ ನಂಬರ್ 32 ಹೋದರೆ ಎಲ್ಲದ್ರದ್ದು ಫಾರ್ಮುಲಾ ಸಿಗುತ್ತೆ. ಸೊ ಪೇಜ್ ನಂಬರ್ 32 ಇಲ್ಲಿದೆ ನೋಡಿ, ಕ್ರಾಸು 6.2 ಡಿಸೈನ್ ಸ್ಟ್ರೆಂತ್ ಡ್ಯೂ ಟು ದ ಈಲ್ಡಿಂಗ್. ಓಕೆ, ಈಗ TDG ಈಸ್ ಈಕ್ವಲ್ ಟು AG FY ಡಿವೈಡೆಡ್ ಬೈ ಗಾಮಾ m0. AG ಅಂದರೆ ಗ್ರಾಸ್ ಏರಿಯಾ, ಅಂದರೆ ಫುಲ್ ಕಂಪ್ಲೀಟ್ ಏರಿಯಾ, ಓವರಾಲ್ ಏರಿಯಾ ಅಂತ. FY ಬಂದುಬಿಟ್ಟು ಈಲ್ಡ್ ಸ್ಟ್ರೆಸ್ ಕೊಟ್ಟಿದ್ದಾರೆ, ಮತ್ತು ಗಾಮಾ m0 ಬಂದುಬಿಟ್ಟು ಪಾರ್ಷಿಯಲ್ ಸೇಫ್ಟಿ ಫ್ಯಾಕ್ಟ್ರು. ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈಲ್ಡ್ ಸ್ಟ್ರೆಂತಿಂದ ಗ್ರಾಸ್ ಏರಿಯಾ ಬರುತ್ತೆ, ಸ್ಟ್ರೆಂತ್ ಪ್ಲೇಟ್ದು ಗ್ರಾಸ್ ಏರಿಯಾ ಬರುತ್ತೆ, ಈಲ್ಡ್ ಸ್ಟ್ರೆಂತ್ ಬರುತ್ತೆ. ಓಕೆನಾ. ಸೊ ನಾವು ಇಲ್ಲಿ ಇದೇ ಫಾರ್ಮುಲಾ ನಾವು ನೋಡಿದ್ದೀವಾಗ, AG FY ಡಿವೈಡೆಡ್ ಬೈ ಗಾಮಾ m0. ಸೊ AG ಏನು 130 × 12 ಅಲ್ವಾ. ಏರಿಯಾ, ಟೋಟಲ್ ಏರಿಯಾ ಎಷ್ಟು ಪ್ಲೇಟ್ದು 130 ಇದೆ ಅಲ್ವಾ. ಈ ಡೈಮೆನ್ಷನ್ 130. ಸೊ ಥಿಕ್ನೆಸ್ ಎಷ್ಟು 12 mm. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ AG ಮತ್ತು FY ಬಂದುಬಿಟ್ಟು 250, ಇದು ಅಸಂಪ್ಷನ್ನು, ಇದನ್ನು ಅಸ್ಯೂಮ್ ಮಾಡ್ಕೋಬೇಕು ನಾವು. ಸೊ 250 ಡಿವೈಡೆಡ್ ಬೈ ಗಾಮಾ m0. ಗಾಮಾ m0 ಬಂದುಬಿಟ್ಟು 1.1. ಆಯಿತಾ. ಸೊ ನಾವು TDG ಈಸ್ ಈಕ್ವಲ್ ಟು AG 1560 ಇಂಟು 250 ಡಿವೈಡೆಡ್ ಬೈ 1.1 ಮಾಡಿದ್ರೆ, ಸಾಲ್ವ್ ಮಾಡಿದ್ರೆ ನಿಮಗೆ 354.54 kN ಬರುತ್ತೆ. ಸೊ ಇದು ನಮ್ಮದು ಸ್ಟ್ರೆಂತ್ ಆಫ್ ದ ಪ್ಲೇಟ್ ಇನ್ ದ ಈಲ್ಡಿಂಗು. ಓಕೆ, ಸೊ ಈಲ್ಡಿಂಗ್ ಅಂದ್ರೇನು, ರಪ್ಚರ್ ಅಂದ್ರೇನು, ಬ್ಲಾಕ್ ಶಿಯರ್ ಅಂದ್ರೇನು ಅಂದರೆ, ಈಗ ನಿಮ್ಮದು ನಾರ್ಮಲ್ ಒಂದು ಇದು ತೊಗೊಂಡ್ರೆ ನೀವು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಮಾಡಿರ್ತೀರಲ್ವಾ. ಸೊ ಸ್ಟ್ರೆಸ್ ಸ್ಟ್ರೈನ್ ಕರ್ವಲ್ಲಿ ಏನಾಗುತ್ತೆ, ಒಂದು ಪಾಯಿಂಟಲ್ಲಿ ನಿಮಗೆ ಈಲ್ಡಿಂಗ್ ಬರುತ್ತೆ ಅಲ್ವಾ. ಸೊ ಹಿಂಗಿದೆ ಅಂದರೆ ಒಂದು ಪಾಯಿಂಟಲ್ಲಿ ಹಿಂಗೆ ಹೋಗುತ್ತೆ ಅಲ್ವಾ. ಸೊ ಇದು ಅಪ್ಪರ್ ಈಲ್ಡ್ ಪಾಯಿಂಟು, ಲೋವರ್ ಈಲ್ಡ್ ಪಾಯಿಂಟ್ ಎಲ್ಲ ಸಿಗುತ್ತೆ. ಇಲ್ಲಿವರೆಗೂ ನಿಮಗೆ ಎಲಾಸ್ಟಿಕ್ ಕರ್ವ್ ಬರುತ್ತೆ. ಇಲ್ಲಿ ಅಪ್ಪರ್ ಈಲ್ಡ್ ಪಾಯಿಂಟು, ಓವರ್ ಈಲ್ಡ್ ಪಾಯಿಂಟು, ಆಮೇಲೆ ರಪ್ಚರ್ ಪಾಯಿಂಟ್ಸು. ಸೊ ಏನಾಗುತ್ತೆ ಈಲ್ಡ್ ಪಾಯಿಂಟಲ್ಲಿ ಅಂದರೆ ಅದು ಎಲಾಂಗೇಟ್ ಆಗ್ತಾ ಹೋದಂಗೆ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ಗೆ ವಾಪಸ್ ಬರೋಲ್ಲ. ಓಕೆ, ಸೊ ಲೋವರ್ ಈಲ್ಡ್ ಪಾಯಿಂಟಲ್ಲಿ ಒಂದು ಪಾಯಿಂಟಲ್ಲಿ ನಿಮಗೆ ಒಂದು 20 to 30% ಅಷ್ಟು ವಾಪಸ್ ಬಂದ್ರೂ, ಅಪ್ಪರ್ ಈಲ್ಡ್ ಪಾಯಿಂಟಲ್ಲಿ ಎಷ್ಟಿದೆ ಅಲ್ವ ನಿಮ್ಮದು, ಎಷ್ಟು ಎಲಾಂಗೇಟ್ ಆಗಿದೆ ಅಷ್ಟು ನೀವು ಬಿಟ್ಟಿದ ತಕ್ಷಣ, ಅಂದರೆ ಲೋಡ್ನ ರಿಲೀಸ್ ಮಾಡಿದ ತಕ್ಷಣ ಅದು ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ಗೆ ಬರಲ್ಲ. ಸೊ ಅದನ್ನು ನಾವು ಈಲ್ಡಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇವಾಗ ಸ್ಟೀಲ್ ಅಲ್ವಾ ಇದು. ಸೊ ಈಲ್ಡಿಂಗ್ ಪಾಯಿಂಟು ಎಷ್ಟಿದೆ, ಎಷ್ಟು ಲೋಡ್ವರೆಗೂ ತಗೊಳ್ಳುತ್ತೆ, ಆಮೇಲೆ ಅದು ಈಲ್ಡಿಂಗ್ ಆಗಲ್ಲ. ಓಕೆ, ಅಂದರೆ ಅದಕ್ಕಿಂತ ಜಾಸ್ತಿ ಬಿಯಾಂಡ್ ಹೋಗುತ್ತೆ, ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಅದು ಪಾಯಿಂಟ್ ಎಷ್ಟು ಲೋಡ್ಗೆ ಅಂತೇಳ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು ನೀವು. 354.54 kN ಅದು ರಪ್ಚರ್ ಈಲ್ಡ್ ಆಗ್ತಾ ಹೋಗುತ್ತೆ. ಆಯಿತಾ. ಸೊ ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡೋಣ, ರಪ್ಚರ್ ಫೈಂಡ್ ಔಟ್ ಮಾಡೋಣ. ರಪ್ಚರು ಆಮೇಲೆ ಬ್ಲಾಕ್ ಶಿಯರು. ರಪ್ಚರ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಪೇಜ್ ನಂಬರ್ 32 ಇದೆಯಲ್ಲ, ಪೇಜ್ ನಂಬರ್ 32ನಲ್ಲಿ ಇಲ್ಲಿ ಕ್ಲಾಸ್ ಇದೆ ಅಲ್ಲ, 6.3ಲಿ ಡಿಸೈನ್ ಸ್ಟ್ರೆಂತ್ ಡ್ಯೂ ಟು ದ ರಪ್ಚರ್ ಆಫ್ ಕ್ರಿಟಿಕಲ್ ಸೆಕ್ಷನ್ ಅಂತ ಇದೆ. ಸೊ TDN ಈಸ್ ಈಕ್ವಲ್ ಟು 0.9 ಇಂಟು AN FU ಡಿವೈಡೆಡ್ ಬೈ ಗಾಮಾ m1n. ಸೊ ಈಗ AN ಅಂದರೆ ನೆಟ್ ಏರಿಯಾ, ಆಯಿತಾ. ಆಮೇಲೆ FU ಬಂದುಬಿಟ್ಟು ಅಲ್ಟಿಮೇಟ್ ಸ್ಟ್ರೆಂತ್ ನಿಮ್ಗೆ ಗೊತ್ತಿರುತ್ತೆ.
ಗಾಮಾ M1 ಬಂದುಬಿಟ್ಟು ಪಾರ್ಷಲ್ ಸೇಫ್ಟಿ ಫ್ಯಾಕ್ಟರು. ಸೊ ಈಗ AN ಒಂದು ಫೈಂಡ್ ಔಟ್ ಮಾಡಬೇಕು, ಮಿಕ್ಕಿದ್ದೆಲ್ಲ ನಮಗೆ ಗೊತ್ತಿದೆ. AN ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ನೆಕ್ಸ್ಟ್ ಪೇಜ್ಗೆ ಹೋದರೆ, ನೀವು ಪೇಜ್ ನಂಬರ್ 33ಗೆ ಹೋದರೆ ಇಲ್ಲಿ ಒಂದು ಈಕ್ವೇಷನ್ ಇದೆ, B ಮೈನಸ್ N ಟೈಮ್ಸ್ ಆಫ್ DH. ಓಕೆ, ಸೊ DH that is equal to summation of PSI divided by 4 times of GI. ಓಕೆ, ಸೊ ಇದೇನು ಈಕ್ವೇಷನ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಮಗೆ ಸ್ಟ್ಯಾಗರ್ಡ್ ಕನೆಕ್ಷನ್ ಇದ್ದರೆ, ಸ್ಟ್ಯಾಗರಿಂಗ್ ಅಂದರೆ ಏನು, ಒಂದೇ ಲೈನಲ್ಲಿ ಬರಲ್ಲ. ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಾದಮೇಲೆ ಇಲ್ಲಿದೆ, ಇಲ್ಲಿದೆ. ಓಕೆ, ದಿಸ್ ಇಸ್ ಒಂದೇ ಲೈನಲ್ಲಿ ಇದೆ. ಓಕೆ ಫೈನ್. ಬಟ್ ಇಲ್ಲೇನಾಗಿದೆ, ಎಕ್ಸ್ ಆ್ಯಕ್ಸಿಸ್ ಒಂದೇ ಲೈನಲ್ಲಿ ಇಲ್ವಲ್ಲ, ಇದು ಎರಡು ಮಿಡಲಲ್ಲಿ ಇಲ್ಲಿದೆ ಅಲ್ವಾ, ಸ್ಟ್ಯಾಗರಿಂಗ್ ಅಂತ ಹೇಳ್ತಾರೆ ಇದನ್ನು. ಸೊ ಸ್ಟ್ಯಾಗರ್ ಕನೆಕ್ಷನ್ ನೀವು ಮಾಡಬೇಕಾದ್ರೆ ಏನು ಮಾಡಬೇಕು, ಆವಾಗ ಈ ಈಕ್ವೇಷನ್ನ ಇದನ್ನು ಆ್ಯಡ್ ಮಾಡ್ಕೋಬೇಕು. ಬಟ್ ನಮ್ಮದು ಸ್ಟ್ಯಾಗರ್ಡ್ ಕನೆಕ್ಷನ್ ಅಲ್ಲ, ನಾರ್ಮಲ್ ಕನೆಕ್ಷನ್ನು ಅಲ್ವಾ. ಎಕ್ಸ್ ಆ್ಯಕ್ಸಿಸಲ್ಲೂ ಸಿಮಿಟ್ರಿ, ವೈ ಆ್ಯಕ್ಸಿಸಲ್ಲೂ ಸಿಮಿಟ್ರಿ ಸಿಗುತ್ತೆ ನಮಗೆ. ಸೊ ಅದನ್ನು ಸ್ಟ್ಯಾಗರಿಂಗ್ ಅಂತ ಹೇಳಲ್ಲ, ನಾರ್ಮಲ್ ಕನೆಕ್ಷನ್ ಇದು. ಸೊ ಅದಕ್ಕೆ ನಾವು ಇದನ್ನು ಟೋಟಲಿ 0 ಅಂತ ಕನ್ಸಿಡರ್ ಮಾಡ್ಕೋಬೇಕು, ಆಯಿತಾ. ಸೊ ಇವಾಗ ನಮ್ಗೆ ಮಿಕ್ಕಿದ ವ್ಯಾಲ್ಯೂಸ್ ಏನು, B ಮೈನಸ್ N ಟೈಮ್ಸ್ ಆಫ್ D0 ಇಂಟು T, ಆಯಿತಾ. ಸೊ ಅದು ಮಿಕ್ಕಿದ ಇಷ್ಟು ವ್ಯಾಲ್ಯೂ ಬಂತಲ್ವ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ ANಗೆ. ಇಲ್ಲಿ ನೋಡಿ, ANಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 130, B ಬಂದುಬಿಟ್ಟು 130 ಇಂಟು N ಏನು ಅಂದರೆ, ಈಗ ನಮ್ಮದು ಕ್ರಿಟಿಕಲ್ ಸೆಕ್ಷನ್ ತೊಗೊಂಡಿದ್ವಿ ನಾವು ಅಲ್ವಾ. ಇಲ್ಲಿ ಕ್ರಿಟಿಕಲ್ ಸೆಕ್ಷನ್ ಅಂದರೆ ಏನು, ಈಗ ಲೋಡ್ ಹೆಂಗೆ ಆಗ್ತಾಯಿದೆ, ಹೀಗೆ ಆಗ್ತಾಯಿದೆ ಅಲ್ವಾ. ಸೊ ಈಗ ಇದು ಲೋಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಫೇಲ್ಯೂರ್ ಜಾಸ್ತಿ ಆಗುತ್ತೆ, ಹೌದಾ, ರಪ್ಚರ್ ಆಗುತ್ತೆ. ಹೌದು, ರಪ್ಚರ್ ಅಂದರೆ ಹೀಗೆ ಫೇಲ್ಯೂರು, ಹೀಗೆ ಫೇಲ್ಯೂರು. ಓಕೆ, ಸೊ ಈಗ ಯಾವ ಪ್ಲೇನಲ್ಲಿ ಫೇಲ್ಯೂರ್ ಆಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಅದನ್ನು ನಾವು ಕ್ರಿಟಿಕಲ್ ಸೆಕ್ಷನ್ ಅಂತೀವಿ. ಯಾವ ಸೆಕ್ಷನಲ್ಲಿ ತುಂಬ ಬೇಗ ಅಥವಾ ತುಂಬ ಚಾನ್ಸಸ್ ಇದೆ ಫೇಲ್ಯೂರ್ ಆಗೋಕ್ಕೆ, ಅದನ್ನು ಕ್ರಿಟಿಕಲ್ ಸೆಕ್ಷನ್ ಅಂತಾರೆ. ಸೊ ಕ್ರಿಟಿಕಲ್ ಸೆಕ್ಷನ್ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಎಂಡ್ಸಲ್ಲಿ ಬರುತ್ತೆ ಯಾವಾಗಲೂ, ಆಯಿತಾ. ಇಲ್ಲಿ ಎರಡೇ ರೋಲ್ ಕಾಲಮಲ್ಲಿದೆ. ಅಕಸ್ಮಾತ್ ಇಲ್ಲೂ ಒಂದು 2-3 ಬೋಲ್ಟ್ಸ್ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಮತ್ತೆ ಲಾಸ್ಟಲ್ಲಿ ಎಲ್ಲಾಗುತ್ತೋ ಅಲ್ಲಿವರೆಗೂ ಕ್ರಿಟಿಕಲ್ ಸೆಕ್ಷನ್ ಆಗ್ತಿತ್ತು, ಅಂದರೆ ಇಲ್ಲಿ ಅಥವಾ ಲಾಸ್ಟಲ್ಲಿ ಯಾವುದಾದ್ರೂ. ಓಕೆ, ಸೊ ಈಗ ಏನಾಗುತ್ತೆ, ಇಲ್ಲಿ ನಮಗೆ ಇದು ಕ್ರಿಟಿಕಲ್ ಸೆಕ್ಷನ್ ಅಂತ ಅಸಂಪ್ಷನ್ ಮಾಡ್ತೀನಿ ನಾನು. ಇಲ್ಲೊಂದು ಬೋಲ್ಟ್ ಇದೆ, ಇಲ್ಲೊಂದು ಬೋಲ್ಟ್ ಇದೆ. ಸೊ ಎಷ್ಟು ಬೋಲ್ಟ್ ಇದೆ, ಇಲ್ಲಿ 2 ಬೋಲ್ಟ್ ಇದೆ. ಕ್ರಿಟಿಕಲ್ ಸೆಕ್ಷನಲ್ಲಿ ನಂಬರ್ ಆಫ್ ಬೋಲ್ಟ್ಸ್ ಬಂದ್ಬಿಟ್ಟು 2 ನಮಗೆ. ಸೊ N ಬಂದ್ಬಿಟ್ಟೇನು, 2 ನಂಬರ್ ಆಫ್ ಬೋಲ್ಟ್ಸು. ಕ್ರಿಟಿಕಲ್ ಸೆಕ್ಷನಲ್ಲಿ ಎಷ್ಟು ನಂಬರ್ ಆಫ್ ಬೋಲ್ಟ್ಸ್ ಇದೆಯೋ ಅಷ್ಟನ್ನು N ಅಂತ ಕನ್ಸಿಡರ್ ಮಾಡಬೇಕು. ಇಂಟು D0 ಏನು, D0 ನಿಮ್ಗೆ ಗೊತ್ತಿದೆ ಅಲ್ವಾ, ಬೋಲ್ಟು ಪ್ಲಸ್ 2 ಏನು, 2 ಬಂದುಬಿಟ್ಟು ಕ್ಲಿಯರೆನ್ಸು 18 mm ಆಗುತ್ತೆ. ಸೊ ಪ್ಲಸ್ ಇಂಟು 18 ಮಾಡಿ ಇಂಟು ಥಿಕ್ನೆಸ್ ಆಫ್ ದ ಪ್ಲೇಟ್ ಬಂದುಬಿಟ್ಟು 12 mm. ಸಾಲ್ವ್ ಮಾಡಿ ಇದನ್ನು, ಈ ವ್ಯಾಲ್ಯೂ ಬರುತ್ತೆ ನಿಮಗೆ, ಆಯಿತಾ. ಸೊ ಇವಾಗ ಏನಾಗಿತ್ತು, ಸಬ್ಸ್ಟಿಟ್ಯೂಟ್ ಮಾಡೋಣ. TDN ಇಸ್ ಈಕ್ವಲ್ ಟು 0.9 AN FU ಡಿವೈಡೆಡ್ ಬೈ ಗಾಮಾ M1. ಇದನ್ನು ಎಲ್ಲ ನಿಮ್ಗೆ ಗೊತ್ತಿದೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. FU ಬಂದುಬಿಟ್ಟು 410, ಇದು ನಿಮಗೆ ಗಿವನ್ ಡೇಟಾನಲ್ಲೇ ಕೊಟ್ಟಿದ್ದಾರೆ, ಗ್ರೇಡು, ಆಯಿತಾ. ನೆಕ್ಸ್ಟು ಇದನ್ನು ಈ ವ್ಯಾಲ್ಯೂ ಬರುತ್ತೆ, ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ ಈ ವ್ಯಾಲ್ಯೂ ಬರುತ್ತೆ ನಿಮಗೆ. ನೆಕ್ಸ್ಟು ಇದು ಏನು ವ್ಯಾಲ್ಯೂ ಬಂತು, ಅದು ಬಂದುಬಿಟ್ಟು ರಪ್ಚರ್ದು. ಸೊ ಇವಾಗ ನಾವು ಈಲ್ಡ್ ಆಯಿತು, ರಪ್ಚರ್ ಆಯಿತು. ಫೈನಲಿ ವಿ ನೀಡ್ ಟು ಫೈಂಡ್ ಔಟ್ ಬ್ಲಾಕ್ ಶಿಯರ್. ಬ್ಲಾಕ್ ಶಿಯರ್ ಬಂದುಬಿಟ್ಟು ಪೇಜ್ ನಂಬರ್ 33 ಸಿಗುತ್ತೆ ನಿಮಗೆ ಕೋಡ್ ಬುಕ್ಕಲ್ಲಿ. ಸೊ ಈ ಪೇಜ್ ನಂಬರ್ 33 ಏನು ಮೆನ್ಷನ್ ಆಗಿದೆ ಅಂದರೆ, ಸೊ ಡಿಸೈನ್ ಸ್ಟ್ರೆಂತ್ ಡ್ಯೂ ಟು ಬ್ಲಾಕ್ ಶಿಯರ್ ಇಲ್ಲಿದೆ 6.4, ಡಿಸೈನ್ ಸ್ಟ್ರೆಂತ್ ಡ್ಯೂ ಟು ಬ್ಲಾಕ್ ಶಿಯರ್. ಸೊ ಇಲ್ಲಿ ಏನಿದೆ, ಸ್ಟ್ರೆಂತ್ ಆ್ಯಸ್ ಗವರ್ನ್ಡ್ ಬೈ ಬ್ಲಾಕ್ ಶಿಯರ್ at the end connection of the plate and the angles is calculated by. ಸೊ ಈಗ ಬೋಲ್ಟೆಡ್ ಕನೆಕ್ಷನ್ ಮಾಡ್ತಾ ಇದ್ದೀವಿ, ಅದಕ್ಕೆ ಇದು ಯೂಸ್ ಮಾಡ್ತೀವಿ. ಹಿಂದೆಗಡೆ ನೆಕ್ಸ್ಟು ವೆಲ್ಡೆಡ್ ಕನೆಕ್ಷನ್ಗೆಲ್ಲ ಇದೆ. ಸೊ ಬೋಲ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ 2 ಈಕ್ವೇಷನ್ಸ್ ಕೊಟ್ಟಿದ್ದಾರೆ ನಮಗೆ, ಆಯಿತಾ. ಇಲ್ಲಿ 2 ಈಕ್ವೇಷನಲ್ಲಿ ಯಾವುದು ಸ್ಮಾಲರ್, ಯಾವುದು ಈ ವ್ಯಾಲ್ಯೂ ಎರಡು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಯಾವುದು ನಮಗೆ ಚಿಕ್ಕದು ಬರುತ್ತೆ, ಅಂದರೆ ಸ್ಮಾಲರ್ ವ್ಯಾಲ್ಯೂ ಬರುತ್ತೆ, ಲೀಸ್ಟ್ ವ್ಯಾಲ್ಯೂ ಬರುತ್ತೆ, ಅದನ್ನು ನಾವು TDB ಅಂತ ಕನ್ಸಿಡರ್ ಮಾಡಬೇಕು, ಆಯಿತಾ. ಸೊ ಅದಕ್ಕೆ ನಾವೇನು ಮಾಡಬೇಕು, ಏರಿಯಾಸ್ ಫೈಂಡ್ ಔಟ್ ಮಾಡಬೇಕು. AVG, ATN, AVN, ATG, ಈ ಏರಿಯಾಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮಾಡೋದು, ಇಲ್ಲಿ ನೋಡಿ, ಸ್ಮಾಲ್ ಪ್ಲೇಟ್ ಅಂತ ಅಂದ್ಕೊಳ್ಳಿ. ಇಲ್ಲಿ 4 ಬೋಲ್ಟ್ ಇದೆ, ಆಯಿತಾ. ನಾನು ಲೋಡ್ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ಲೋಡ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಹೀಗೆ ಫೇಲ್ಯೂರ್ ಆಗುತ್ತೆ. ಹೆಂಗೆ ಫೇಲ್ಯೂರ್ ಆಗ್ತಿದೆ, ಬಾಕ್ಸ್ ಥರ ಆಗ್ತಿದೆ ಅಲ್ವಾ.
ಅಂದರೆ 1 ಬೋಲ್ಟಿಂದ ನೆಕ್ಸ್ಟ್ ಬೋಲ್ಟ್ಗೆ, ನೆಕ್ಸ್ಟ್ ಬೋಲ್ಟಿಂದ ಇಲ್ಲಿಗೆ, ನೆಕ್ಸ್ಟ್ ಬೋಲ್ಟಿಂದ ಇಲ್ಲಿಗೆ, ನೆಕ್ಸ್ಟು ಮತ್ತು ಎಜ್ ಡಿಸ್ಟೆನ್ಸು ಫುಲ್ಲು ಪ್ಲೇಟೇ ಹೀಗೆ ಆಗಿದೆ, ಅಂದರೆ ಬ್ಲಾಕ್ ಥರ ಫೇಲ್ಯೂರ್ ಆಗಿದೆ. ಅದಕ್ಕೆ ಅದನ್ನು ನಾವು ಬ್ಲಾಕ್ ಶಿಯರ್ ಅಂತ ಹೇಳೋದು. ಸೊ ಆಯಿತಾ, ಈಗೇನಾಯಿತು, ಇವಾಗ ಇಷ್ಟು ಪ್ಲೇಟ್ ವಾಪಸ್ ಬಂತಲ್ವಾ. ಸೊ ನಾನು ಏನಂತ ಅನ್ಕೋತೀನಿ ಅಂದರೆ, ಈಗ ಇಲ್ಲಿಂದ ಈ ಪ್ಲೇಟಿಂದ ಇಲ್ಲಿ, ಅಂದರೆ ಈ ಬೋಲ್ಟಿಂದ ನೆಕ್ಸ್ಟ್ ಬೋಲ್ಟ್ಗೆ ಇಲ್ಲಿಂದ ಇಲ್ಲಿವರೆಗೂ ಪ್ಲಸ್ ಇಲ್ಲಿವರೆಗೂ ಅದನ್ನು ನಾನು ಎಲ್ ವಿ ಅಂತ ತೊಗೊತೀನಿ. ಲೆಂತ್ ಎಲ್ ವಿ ಅಂದರೆ ಈ ಲೋಡ್ ಈ ಕಡೆ ಆ್ಯಕ್ಟ್ ಆಗ್ತಿದೆ ಅಲ್ವಾ, ಹೀಗೆ ಆ್ಯಕ್ಟ್ ಆಗ್ತಾಯಿದೆ. ಪ್ಯಾರಲಲ್ಲಿ ಅದನ್ನು ಎಲ್ ವಿ ಅಂತ ತೊಗೊತೀನಿ. ಪರ್ಪೆಂಡಿಕ್ಯುಲರ್ ಟು ದ ಲೋಡ್ ಅಪ್ಲೈಡ್ ಇದಕ್ಕೆ ನಾನು ಎಲ್ ಟಿ ಅಂತ ತೊಗೊತೀನಿ. ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸು ಎಲ್ ಟಿ, ಇಲ್ಲಿಂದ ಇಲ್ಲಿವರೆಗೂ ಪ್ಲಸ್ ಇಲ್ಲಿವರೆಗೂ, ಸೊ ಅದನ್ನು ಎಲ್ ವಿ ಅಂತ ತೊಗೋತೀನಿ. ಆಯಿತಾ. ಸೊ ಇವಾಗ ನಾವು ಎಷ್ಟು ಸೆಕ್ಷನ್ ಇದೆ ಅಂತ ನೋಡಬೇಕು ಫಸ್ಟು. ಸೊ ಇಲ್ಲೊಂದು ಸೆಕ್ಷನ್ ಇದೆ, ಆಯಿತಾ. ನೆಕ್ಸ್ಟು ಇಲ್ಲೊಂದು ಸೆಕ್ಷನ್ ಇದೆ. ಸೊ 2 ಸೆಕ್ಷನ್ ಆಯ್ತು ನಮಗಿವಾಗ ಅಲ್ವಾ. ಎಷ್ಟು ಲೇಯರ್ಸಲ್ಲಿ ನಾವು ಎಷ್ಟು ನಂಬರ್ ಆಫ್ ಬೋಲ್ಟ್ಸ್ ಅಂತ ಬರಲ್ಲ ಈ ಲೆಕ್ಕ, ಎಷ್ಟು ಲೇಯರ್ಸಲ್ಲಿ ಪ್ಲೇಸ್ ಮಾಡಿದ್ದೀವಿ ಅಂತ. ಇಲ್ಲಿ 2 ಲೇಯರ್ಸಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ 35 ಪ್ಲಸ್ ಇಲ್ಲಿಂದ ಇಲ್ಲಿವರೆಗೂ 60 ಆಗುತ್ತೆ. ಇದನ್ನು ಎಲ್ ಟಿ 60 ಅಂತ ತೊಗೊಳ್ಳೋಣ. ಪಿಚ್ಚು ಮತ್ತು ಗೇಜ್ ಡಿಸ್ಟೆನ್ಸ್ನ ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲೇನು ಕೊಟ್ಟಿದ್ದಾರೆ, 1 ಬೋಲ್ಟಿಂದ ಇನ್ನೊಂದರ ಬೋಲ್ಟ್ಗೆ ನಾನು ಈ ಕಡೆಯೂ ಅಷ್ಟೇ ಇದೆ ಅಂತ ತೊಗೊಂಡಿದ್ದೀನಿ. ಅದು ಕೊಟ್ಟಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲಿ ಪಿಚ್ ಡಿಸ್ಟೆನ್ಸ್ ಏನು ಕೊಟ್ಟಿರ್ತಾರಲ್ವ 1 ಬೋಲ್ಟು ನೆಕ್ಸ್ಟ್ ಬೋಲ್ಟು, ಅದನ್ನೇ ಇಲ್ಲಿ ಕಡೆಯೂ ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿಂದ ಅಂದರೆ ಈ ಎಜ್ ಡಿಸ್ಟೆನ್ಸು ಪ್ಲಸ್ 1 ಬೋಲ್ಟನ್ನು ಎಲ್ ವಿ ಅಂತ ತೊಗೊತೀನಿ. 1 ಬೋಲ್ಟು ದ ನೆಕ್ಸ್ಟ್ ಬೋಲ್ಟು ಲೋಡ್ ಅಪ್ಲೈ ಆಗ್ತಿರೋದು ಹೀಗೆ. ಸೊ ಅದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ನಾನು ಎಲ್ ಟಿ ಅಂತ ತೊಗೋತೀನಿ. ಸೊ ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಏರಿಯಾಸ್ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗೋಣ. ಸೊ ಎಲ್ ವಿ ಇಂಟು ಟಿ. ಓಕೆ, ಎಲ್ ವಿ ಅಂದ್ರೇನು, ಇಲ್ಲಿಂದ ಇಲ್ಲಿವರೆಗೂ ಅಂತ ತೊಗೊಂಡಿದ್ದೀನಲ್ವಾ, 35 ಪ್ಲಸ್ 60 ಅದು ಎಲ್ ವಿ ಇಂಟು ಥಿಕ್ನೆಸ್ ಎಷ್ಟು 12 mm, ಪ್ಲೇಟ್ ಥಿಕ್ನೆಸ್ಸು 12 mm ಇಂಟು 2 ಯಾಕೆ ಮಾಡ್ತಾಯಿದ್ದೀನಿ, ಇಲ್ಲಿ ಎಷ್ಟು ಲೇಯರ್ಸಲ್ಲಿ ಕೊಟ್ಟಿದ್ದೀವಿ ನಾವು, 2 ಲೇಯರ್ಸಲ್ಲಿ ಕೊಟ್ಟಿದ್ದೀವಿ. 1 ಲೇಯರ್ 1 more ಲೇಯರ್, ಸೊ ಅದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡ್ಕೊಂಡಿದ್ದೀನಿ. ಆಯಿತಾ. ಎಷ್ಟು ಲೇಯರ್ಸಲ್ಲಿ ಬೋಲ್ಟ್ಸ್ ಕೊಡ್ತೀರಾ ಅಷ್ಟು ಲೇಯರ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಕಸ್ಮಾತ್ ಹೀಗೆ ನಾವು 3 ಲೇಯರ್ಸಲ್ಲಿ ಕೊಟ್ಟಿದ್ರೆ ಇಂಟು 3 ಮಾಡ್ಕೋಬೇಕಿತ್ತು ಅಷ್ಟೇ. ನೆಕ್ಸ್ಟು ಎ ವಿ ಎನ್ ಅಂತ ಎ ವಿ ಎನ್ ಇದ್ರದ್ದು ನೆಟ್ ಏರಿಯಾ, ಇದು ಗ್ರಾಸ್ ಏರಿಯಾ ಆಯಿತು. ಇದ್ರದ್ದು ನೆಟ್ ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಟೋಟಲ್ ಎಲ್ ವಿನಲ್ಲಿ ಮೈನಸ್ ಮಾಡ್ಕೊತೀನಿ ಎನ್ ಟೈಮ್ಸ್ ಆಫ್ ಡಿ ನಾಟ್ನ. ಆಯಿತಾ. ಸೊ ಎನ್ ಅಂದ್ರೇನು, ಇವಾಗ ಎಲ್ ವಿ ಏನಂತ ಗೊತ್ತಾಯಿತು ನಿಮಗೆ, 35 ಮತ್ತು 60 ಪ್ಲಸ್ ಮಾಡ್ಕೊಳ್ಳಿ. ಇಂಟು ಡಿ ನಾಟ್ ಗೊತ್ತಿದೆ, ಟಿ ಗೊತ್ತಿದೆ. ಎನ್ ಅಂದ್ರೇನು, ಈಗ ಹೀಗೆ ರಪ್ಚರ್ ಆಯಿತು ಅಲ್ವಾ. ಸೊ ಹೀಗೆ ರಪ್ಚರ್ ಆದರೆ ಏನಾಯ್ತು ಇವಾಗ, ಸೊ ಇದು ಪ್ಲೇಟ್ ರಪ್ಚರ್ ಆಗಿದ್ದಲ್ಲಿ ಇವಾಗ 1 ಬೋಲ್ಟು, ಇದನ್ನು 1 ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 1 ಬೋಲ್ಟು, ಆಯಿತಾ. ಸೊ ಇದರಲ್ಲಿ ಹಾಫ್ ಇಲ್ಲಿದೆ ಅಲ್ವಾ, ಸೊ ಅಂದರೆ ಹಾಫ್ ಪೋರ್ಷನ್ ಇದೆ. ಸೊ 1 ಪ್ಲಸ್ ಹಾಫ್ 1 1/2. ಸೊ ನಿಮಗೆ ಅಷ್ಟು ಕನ್ಫ್ಯೂಷನ್ ಆಯಿತು ಅಂದರೆ ಒಂದು ರೂಲ್ ಅಂತ ತೊಗೊಳ್ಳಿ, ಇದನ್ನು ಪರವಾಗಿಲ್ಲ, ಎಲ್ಲದಕ್ಕೂ ಸೇಮ್ ಬರುತ್ತೆ ಇದು. ಸೊ ಹೆಂಗಂದರೆ ಇವಾಗ ಇದನ್ನು ಸೆಕ್ಷನಲ್ಲಿ ನೋಡಿ, ಫ್ರಂಟ್ ವ್ಯೂನಲ್ಲಿ ನೋಡಿ, ಸೇಮ್ ಪ್ಲೇಟನ್ನು ನಾನು ಏನು ಮಾಡ್ಕೊಂಡಿದ್ದೀನಿ, ಫ್ರಂಟ್ ವ್ಯೂಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಹಿಂಗಿದೆ ಅಲ್ವಾ ಪ್ಲೇಟು, ಅದನ್ನು ಫ್ರಂಟ್ ವ್ಯೂಗೆ ತೊಗೊಂಡು ಬನ್ನಿ. ಫ್ರಂಟ್ ವ್ಯೂಲಿ ಹಿಂಗೆ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ 1 ಬೋಲ್ಟ್ ಇದೆ, ಮತ್ತು ಲಾಸ್ಟ್ ಬೋಲ್ಟ್ ರಪ್ಚರ್ ಆಗಿರುತ್ತಲ್ಲ, ಯಾವಾಗಲೂ ಅದನ್ನು ಹಾಫ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 1 1/2, ಆಯಿತಾ. ಈ ಫ್ರಂಟ್ ವ್ಯೂಲಿ ಅಂದರೆ ಸೈಡ್ ವ್ಯೂನಲ್ಲಿ ಹೆಂಗೆ ಕಾಣಿಸುತ್ತೋ ಅಂತ ನೋಡೋದು, ಅಂದರೆ ಕಟ್ ಮಾಡ್ಕೊಳ್ಳಿ ಸೆಕ್ಷನ್ನ. ಅವಾಗ ಎಷ್ಟು ಬೋಲ್ಟ್ಸ್ ಕಾಣಿಸುತ್ತೆ ನಿಮಗೆ, ಲಾಸ್ಟ್ ಬೋಲ್ಟ್ನ ಯಾವಾಗಲೂ ಹಾಫ್ ಅಂತ ತೊಗೋಬೇಕು. 1 1/2. ಅಕಸ್ಮಾತ್ ಇಲ್ಲೊಂದು ಬೋಲ್ಟ್ ಇತ್ತು ಅಂದರೆ 1 2 ಹಾಫ್ 2 1/2 ಆಗ್ತಿತ್ತು. ಅವಾಗ ಒಂದು ಸೈಡ್ ಮಾತ್ರ ಹಾಫ್ ತೊಗೋಬೇಕು ನೀವು, ಆಯಿತಾ. 1 1/2. ಸೊ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು 1.5 ಇಂಟು ಟಿ. ಸೊ ಇಂಟು 12 ಬಂದುಬಿಟ್ಟು ಥಿಕ್ನೆಸ್ ಆಫ್ ದ ಪ್ಲೇಟು. 2 ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂದರೆ ನಾವು 1 ಸೆಕ್ಷನ್ ಮಾತ್ರ ನೋಡಿದ್ವಿ, ಈ ಕಡೆಯೂ ಸೇಮ್ ರಿಪ್ಲಿಕಾ ಇರುತ್ತಲ್ವಾ, ಸೊ ಅದಕ್ಕೆ ನಾವು 2 ಅಂತ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಸಾಲ್ವ್ ಮಾಡಿ ಈ ಆನ್ಸರ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟು ಟಿ ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ಲೋಡ್ ಅಪ್ಲೈಡು, ಅದನ್ನು ನೋಡಬೇಕು. ಇದು ಎಲ್ ಟಿ ಇಂಟು ಟಿ ಮಾಡಿದ್ರೆ ನಿಮಗೆ ಎ ಟಿ ಜಿ ಬರುತ್ತೆ, ಎ ಟಿ ಜಿ ವ್ಯಾಲ್ಯೂ. ಸೊ ಇದು ಎ ಟಿ ಎನ್ ಅಂದರೆ ಎಲ್ ಟಿ ಇದೆಯಲ್ಲ, ಸೊ ಎಲ್ ಟಿ ಏನು 60,
60 ಮೈನಸ್ ಎನ್ ಟೈಮ್ಸ್ ಆಫ್ ಡಿ ನಾಟ್. ಸೊ ನಾನು ಏನು ಹೇಳಿದೆ, ಇವಾಗ ಪರ್ಪೆಂಡಿಕ್ಯುಲರ್ ಟು ದ ಲೋಡ್ ಅಪ್ಲೈಡ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಈ ಡಿಸ್ಟೆನ್ಸ್ನ ನಾನು ಟಿ ಅಂತ ತೊಗೊಂಡಿದ್ದೆ, 1 ಪಾಯಿಂಟ್ ಟು ದ ಅನದರ್ ಪಾಯಿಂಟು. ಸೊ ನಾವು ಇಲ್ಲಿ ಹಾಫ್ ತೊಗೊಂಡು ಕನ್ಸಿಡರ್ ಮಾಡಿದ್ದೀವಿ, ಇಲ್ಲಿ ಹಾಫ್ ಆಲ್ ಕನ್ಸಿಡರ್ ಮಾಡಿದ್ದೀವಿ ಅಲ್ವಾ, ಇಂಟು 2 ಮಾಡಿದ್ವಲ್ಲ. ಸೊ ಮಿಕ್ಕಿದೆಷ್ಟು, ಇಲ್ಲೊಂದು ಹಾಫ್ ಮಿಕ್ಕಿದೆ, ಇಲ್ಲೊಂದು ಹಾಫ್ ಮಿಕ್ಕಿದೆ ಅಲ್ವಾ. ಹಾಫ್ ಪ್ಲಸ್ ಹಾಫ್ ಒಂದಾಯಿತು ಆಯಿತಾ. ಸೊ ಅದಕ್ಕೆ ಮಲ್ಟಿಪ್ಲೈ ಬೈ 1 ಮಾಡ್ಕೋಬೇಕು ಎನ್ ಆಯಿತಾ, ಇಂಟು ಡಿ ನಾಟ್ ಬಂದ್ಬಿಟ್ಟು 18ನಲ್ಲಿ ಮಲ್ಟಿಪ್ಲೈ ಮಾಡ್ಕೋತೀರಾ. ಮತ್ತು ಟಿ ಥಿಕ್ನೆಸ್ ಬಂದುಬಿಟ್ಟು 12 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲಿ ಬರುತ್ತೆ ನಿಮಗೆ ಈ ಆನ್ಸರ್ ಬರುತ್ತೆ. ಸೊ ನಮಗೆ ಇಷ್ಟು ವ್ಯಾಲ್ಯೂಸ್ ಗೊತ್ತಾಯಿತು, ಎ ವಿ ಜಿ ಗೊತ್ತಾಯಿತು, ಎ ವಿ ಎನ್ ಗೊತ್ತಾಯಿತು, ಎ ಟಿ ಜಿ ಎ ಟಿ ಎನ್ ಎಲ್ಲ ಗೊತ್ತಾಯ್ತಲ್ವಾ. ಸೊ ನಮಗೆ ಈ ಈಕ್ವೇಷನ್ ಇದೆ ಕೋಡ್ ಬುಕ್ಕಲ್ಲಿ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈ ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ ಬರುತ್ತೆ 350. ನೆಕ್ಸ್ಟು ಫೈನಲಿ ಇನ್ನೊಂದಿದೆ ಅಲ್ವಾ, ಇನ್ನೊಂದು ಈಕ್ವೇಷನ್ ಇದೆ 0.9 ANFU. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 441.77. ಇಲ್ಲೆಲ್ಲ ವ್ಯಾಲ್ಯೂಸ್ ಇದೆ, ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಎಫ್ ಯು ಬಂದುಬಿಟ್ಟು 410, ಎಫ್ ವೈ ಬಂದುಬಿಟ್ಟು 250. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಈಕ್ವೇಷನ್ ಇದು ವ್ಯಾಲ್ಯೂ ಬರುತ್ತೆ. ಸೊ ಕೋಡ್ ಬುಕ್ ಪ್ರಕಾರ ಟಿ ಡಿ ಬಿ ವ್ಯಾಲ್ಯೂ ಎರಡಿದೆ ಇಲ್ಲಿ. ಇವೆರಡರಲ್ಲಿ ಯಾವುದು ಲೀಸ್ಟ್ ಇದೆ ಅದು ಸ್ಟ್ರೆಂತ್ ಆಫ್ ದ ಪ್ಲೇಟ್ ಇನ್ ದ ಬ್ಲಾಕ್ ಶಿಯರು. ಸೊ 350 ಅಲ್ವಾ, ಇವೆರಡರಲ್ಲಿ ಲೀಸ್ಟ್ ಬಂದ್ಬಿಟ್ಟು 350. ಸೊ ಅದು ಬ್ಲಾಕ್ ಶಿಯರ್ದು. ಇವಾಗ ನಾವು ಅದು ಬರೀ ಬ್ಲಾಕ್ ಶಿಯರ್ದು ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಇವಾಗ ನಾವು ಹೋಲ್ ಪ್ಲೇಟನ್ನು ಮಾಡಬೇಕಂದ್ರೆ 3 ವ್ಯಾಲ್ಯೂಸ್ ಇದೆ ನಮ್ಮ ಹತ್ರ ಇವಾಗ ನಮಗೆ. ಒಂದು ಬ್ಲಾಕ್ ಶಿಯರ್ದು, ಒಂದು ರಪ್ಚರ್ದು, ಒಂದು ಈಲ್ಡಿಂಗ್ದು. ಅದರಲ್ಲಿ ಲೀಸ್ಟ್ ಯಾವ್ದು ಬರುತ್ತೆ ಅದು ಸ್ಟ್ರೆಂತ್ ಆಫ್ ದ ಪ್ಲೇಟು. ಸೊ ಇವಾಗ ನೋಡೋಣ ಇಲ್ಲಿ. ಸೊ ಇವೆರಡರಲ್ಲಿ ಯಾವುದು ಲೀಸ್ಟ್ ಬಂತು, ಎರಡರಲ್ಲಿ 350 ಅಲ್ವಾ. ಸೊ ಇದು ಒಂದು ಬ್ಲಾಕ್ ಶಿಯರ್ದು, 350 ಬಂದುಬಿಟ್ಟು ಬ್ಲಾಕ್ ಶಿಯರ್ದು. ರಪ್ಚರ್ದು ಎಷ್ಟಿದೆ, 332.98 ಅಲ್ವಾ. ನೆಕ್ಸ್ಟು ಇದ್ರದ್ದು ನೋಡೋಣ, ಈಲ್ಡಿಂಗ್ದು ಎಷ್ಟಿದೆ 354. ಸೊ ಇಷ್ಟೆಲ್ಲದಲ್ಲೂ ಲೀಸ್ಟ್ ವ್ಯಾಲ್ಯೂ ಯಾವುದು 332 ಅಲ್ವಾ. 332 ಇಂದ ಲೀಸ್ಟ್ ವ್ಯಾಲ್ಯೂ ಬಂತು. ಸೊ ಇವಾಗ ಟೋಟಲಿ ನಮ್ಮ ಕನ್ಕ್ಲೂಷನ್ ಬಂದುಬಿಟ್ಟು ಸ್ಟ್ರೆಂತ್ ಆಫ್ ದ ಪ್ಲೇಟ್ ಬಂದುಬಿಟ್ಟು 332.98. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.